ಈಗ ಗಿಲ್ಲಿಗೆ ಹೆಂಗೆ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿ ಬಿಲ್ಡಪ್ ಅದು ನಡೀತಾ ಇದೆಯೋ ಅದು ಫಿಲಮ್ ಅಲ್ಲಿ ನನಗೆ ಆ ಪರ್ಟಿಕ್ಯುಲರ್ ಸೀನ್ ಅಲ್ಲಿ ಸೀಕ್ವೆನ್ಸ್ ಅಲ್ಲಿ ಯಾವ್ದೋ ಒಂದ್ ಶಾರ್ಟ್ ಫಿಲಮ್ ಮಾಡಿ 10 ಮಿಲಿಯನ್ ನೋಡಿದವರಲ್ಲ, 10 ಶಾರ್ಟ್ ಫಿಲಮ್ 10 ಮಿಲಿಯನ್ ಹೊಡೆಯುತ್ತೆ. ಆದಾಗ್ಲಿಂದ ಒಂದ್ಸಲನು ಟಾಯ್ಲೆಟ್ ಅಲ್ಲಿ ಉಚ್ಚ ಹೋಗ್ಲಿಲ್ಲ, ಬರೀ ಸಿಂಕಲ್ಲೇ ಇದು ದೌರ್ಜನ್ಯ ಅಲ್ವಾ ಮಗನಿಲ್ಲ. ಅದೇ ಮ್ಯೂಸಿಕ್ ರೆಡಿ ಮಗ, ಅರ್ಜೆಂಟ್ 1 ಲಕ್ಷ ಕಾಸು ಬೇಕಾಗಿತ್ತು. ಅಪ್ಪಾಜಿ ನಿಂಗೆ ಯಾವ ತರ ಇಲ್ಲ ಅಂದಿದ್ದೀನಾ, ಆದ್ರೆ ಇವಾಗ ಹೇಳ್ತಾ ಇದೀನಿ ಇಲ್ಲ. ಅದೇ ರಿಯಾಕ್ಷನ್ ಬಿಟ್ಟಿಲ್ಲ. ಅಷ್ಟೊತ್ತಿಗೆ ಇನ್ನೊಂದು ಪಂಚ ಹೆಂಗೆ ಅಂದ್ರೆ ನಿಲ್ಸು ಸಿನಿಮಾ ನಿಲ್ಸು ಅನ್ಬೇಕು. ಅಯ್ಯೋ ಸುದ್ದಿ ಮನೆಯ ಸಂಸ್ಥಾ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇದೇ ತಿಂಗಳು January 30ಕ್ಕೆ ಒಂದು ಅದ್ಭುತವಾದ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಅಮೃತಾಂಜನ್ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಈ ಒಂದು ಅಮೃತಾಂಜನ್ ಅಂತ ಹೇಳಿದ ಕೂಡಲೇ ಸಾಕಷ್ಟು ಜನರಿಗೆ ಆ ಒಂದು ಕಂಟೆಂಟು ಕಣ್ಮುಂದೆ ಬಂದು ಪಾಸ್ ಆಗುತ್ತೆ. ಸೊ ಈಗ ಸಿನಿಮಾ ಆಗಿ ದೊಡ್ಡ ಬೆಳ್ಳಿ ಪರದೆ ಮೇಲೆ ಬಿಡುಗಡೆ ಆಗ್ತಿದೆ. ಸೊ ಸದ್ಯಕ್ಕೆ ಕಲಾಕಾರಗಳು 4 ಜನ ನಮ್ಮ ಮುಂದೆ ಇದ್ದಾರೆ. ಸರ್ ಅವ್ರನ್ನ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. 4 ಜನ ಅದ್ಭುತವಾದ ಪ್ರತಿಭೆಗಳು ನಮ್ಮ ಮುಂದೆ ಕೂತಿದ್ದೀರಿ. ಸೊ ನಾನು ಏನು ಪ್ರಶ್ನೆ ಕೇಳೋದಂತ ನನಗೆ ನಾನೇ ನರ್ವಸ್ ಆಗ್ತಿದ್ದೀನಿ. ಅಂದ್ರೆ ಅಷ್ಟು ಪ್ರಿಪೇರ್ ಆಗಿ ಬಂದಿಲ್ಲ ನೀವು. ಈಸಿಯಾಗಿ ಕೇಳಿದ್ರಿ, ನಾವು ಬರೀ ಹುಡುಗರು ಇವ್ರನ್ನೇನ್ ಕೇಳೋದು. ಇಲ್ಲ ಹಂಗೇನಿಲ್ಲ. ದಿನಕ್ಕತ್ತು ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ? ಇವ್ರಿಗೇನ್ ಕೇಳೋದು, ಯಾವ್ದು ನಾಳೆ ಯಾರು ಕೇಳಿರೋದು ಬಿಡಿ ಸರ್. ಯಾವಾದ್ರೂ ನಿಮ್ಮ ಇಂಟರ್ವ್ಯೂಗಳಲ್ಲಿ ವೈರಲ್ ಆಗಿರೋ ಯಾವ್ದಾದ್ರು 1-2-3 ಬಾಣ ಬಿಡಿ, ಹೇಳ್ತೀನಿ ನೆನಪಿಸ್ಕೊಂಡು. ನೋಡಿ, ನೀವು ಇರೋ ಕಡೆ ಆ ನಗು ಜೋಶು ತುಂಬ ಜೋರಾಗಿರುತ್ತೆ ಸರ್. ಥ್ಯಾಂಕ್ ಯು ಸರ್. ಸರ್, ಇವಾಗ ಎಷ್ಟು ಅಂದರೆ ಎಕ್ಸೈಟ್ಮೆಂಟು ತುಂಬ ಇರುತ್ತೆ. ಅಂದರೆ ನಿಮ್ಮ ಕಂಟೆಂಟ್ಗಳು ಸಾಕಷ್ಟು ನಾವು ಯೂಟ್ಯೂಬಲ್ಲಿ ನೋಡಿ ಎಂಜಾಯ್ ಮಾಡಿದಂಥವ್ರು. ಸೊ ಇವಾಗ ಒಂದು ಬೆಳ್ಳಿ ಪರದೆ ಮೇಲೆ ಬರ್ತಿದೆ, ಆ ಒಂದು ಹೆಸರಿಟ್ಕೊಂಡು ಅಂದಾಗ ಸಿನಿಮಾ ಯಾವ ರೀತಿ ಮೂಡ್ ಬಂದಿರುತ್ತೆ ತೆರೆ ಮೇಲೆ. ಸೊ ಆ ಒಂದು ಕುತೂಹಲ ಕೂಡ ನಮಗೆ ಜಾಸ್ತಿನೇ ಇದೆ ಸರ್. ಸರಿ ಸರ್, ಅದಕ್ಕೆ ಬಗ್ಗೆ ಏನ್ ಹೇಳ್ಬೇಕು ಏನಾದ್ರು ಹೇಳ್ಬೇಕು ಸರ್. ಸರಿ, ಈಗ ನೀವು ಯಾರಿಗೆ ಅಂತ ಪರ್ಟಿಕ್ಯುಲರ್ ಕೇಳಲಿಲ್ಲ, ಕ್ಲಿಪ್ಸ್ ಹಾಕ್ಬಿಡೋಣ. ಯಾರು ಸೋಲ್ತಾರೋ ಅವ್ರು ಹೇಳ್ಬೇಕು ಆನ್ಸರ್. ಸರ್ ತಡಿ ಅಲ್ಲ ಹಂಗಲ್ಲ, ಹೇಳ್ತೀನಿ ತಡಿ. ಈಗ ಯಾರು ಕ್ಲಿಪ್ಸ್ ಇದು ಹೋಗ್ತಾರಲ್ಲ ಅವ್ರು ಹೇಳಂಗಿಲ್ಲ ಆನ್ಸರ್, ಸಿಂಗಲ್ ಆಗ್ದವ್ರು. ಸರಿನಾ? ಎಲ್ಲ ಒಂದೇ ತರ ಕರ್ಗೆ ಆಗ್ತಿರಲ್ಲ ನೀನ್ ಹೇಳಂಗಿಲ್ಲ. ಹಂಗೆ ಹೇಳಿದ್ದು. ಏನೋ ಮಾಡ್ದೆ ಆಗಿಲ್ಲ. ನಾನು ಹೇಳಂಗಿಲ್ಲ. ಅಲ್ಲ ಕುಡಿಲಿ, ಇವಾಗ ನಮ್ ತರ ಯಾರು ಆಗ್ತಾರೋ ಅವ್ರಿಗೆ ಈ ಕ್ವಶನ್ ಆನ್ಸರ್ ಮಾಡ್ಬೇಕು ಸರ್. ಹೇಳಪ್ಪ ರಾಜು, ಕ್ವಶನ್ ಮಾಡ್ತಾ ಫಸ್ಟ್ ಆಫ್ ಆಲ್ ಸರಿ ಕೇಳ. ಅಮೃತಾಂಜನ್ ಈಗ ದೊಡ್ಡ ಪರದೆ ಮೇಲೆ ಬರ್ತಿದೆ. ಶಾರ್ಟ್ ಫಿಲಮ್ ಅಲ್ಲಾದ್ರೆ ನಮಗೆ ಕ್ರೋರ್ಸ್ ಗಟ್ಲೆ ನೋಡೋರೆ ಜನ. 2.5 ಕೋಟಿ ಇವಾಗ ಅಮೃತಾಂಜನ್ ಅಂತ ತಗೊಂಡ್ರೆ. ಬಟ್ ಇವಾಗ ಸಿನಿಮಾ ಅದು ಕನ್ವರ್ಟ್ ಆಗಿ ಥಿಯೇಟ್ರಿಗೆ ಅದರಲ್ಲಿ ಒಂದು 10% ಅಲ್ಲ ಒಂದು 5% ಜನ ಬಂದ್ರು ಸಿನಿಮಾ ಬ್ಲಾಕ್ ಬಸ್ಟ್ರು. ಅದೇ ಸರ್, ಭಯ ಖುಷಿ ಒಂದು ಮಿಕ್ಸ್ ಫ್ರೂಟ್ ಇರುತ್ತಲ್ಲ, ಹಂಗೈತೆ. ಸಲಾಡು, ಫ್ರೂಟ್ ಸಲಾಡ್ ಆ ಥರ ಐತೆ ಸರ್. ಖುಷಿ, ಭಯ, ಅವ್ರದ್ದು ಕುಡಿತಾರ ನಮ್ದು ಕುಡಿತಾರ, ಅವೆಲ್ಲ ಐತೆ. ಈಗ ಇವ್ನು ಹೇಳಿದಕ್ಕೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ ಚೇತನ್ ಸರ್? 10ಕ್ಕೆ ನಿಮ್ದು? 10ಕ್ಕೆ 6. ನಾನೊಂದು 4. ನಾನ್ ಕೇಳಿಲ್ಲ, ನಾನೇ 1. ಎಷ್ಟೊಂತ ಹೇಳಿ ಸರ್, ಹೇಳಿದ್ದೆಲ್ಲ ಹೇಳಿ ಬೇಜಾರ. 2 ನೋವು ಹೊಡೈತೆ. ಅಲ್ಲ, ಅವರು ಕೇಳೋದ್ ನಿನ್ ಸಿನಿಮಾ ಇದ್ದಾಗ್ಲಿ, ಆಮೇಲೆ ಅವ್ರೇನ್ ನೀನೇ ಕೇಳು ಅಂದ್ರೆ ಕೇಳಲ್ಲ, ಆಮೇಲೆ ನಾವು ಕೇಳಿದ್ರೆ ಕೇಳ್ಬೋದು ಅಷ್ಟೇ. ಏನ್ ಅನ್ಸ್ತಾ ಇದೆ, ನೀವು ಎಕ್ಸ್ಪೆಕ್ಟೇಷನ್ ತಕ್ಕಂಗ ಆಯ್ತು ಸಿನಿಮಾ, ಇವಾಗ ಏನಿಸ್ತಾ ಇದೆ ಮುಂದೆ ಏನು ನಿಮ್ ನಿರೀಕ್ಷೆಗೆ ಮೀರುತ್ತಾ ಅಥವಾ ಹೇಗೆ ಅಂತ ಟ್ರೈಲರ್ ನೋಡಿದ್ರೆ ನೋಡ್ದೆ ಸರ್. ನಿಮ್ಗೆ ಏನ್ ಅನ್ಸುತ್ತೆ ಸರ್? ನನಗೆ ಸಖತ್ತಾಗಿ ಇಷ್ಟ ಆಯ್ತು ಸರ್. ಅದರಲ್ಲೂ ನಮ್ ಸರ್ದೊಂದು ಡೈಲಾಗ್ ಇದೆ ಅದರಲ್ಲಿ, ಮದ್ವೆ ಆದಾಗ್ಲಿಂದ ಒಂದ್ಸಲನು ಟಾಯ್ಲೆಟ್ ಅಲ್ಲಿ ಉಚ್ಚ ಹೋಗ್ಲಿಲ್ಲ, ಬರೀ ಸಿಂಕಲ್ಲೇ ಇದು ದೌರ್ಜನ್ಯ ಅಲ್ವಾ ಮಗನಿಲ್ಲ. ಅದೇ ಮ್ಯೂಸಿಕ್. ಇದೊಂದು ಹೇಳ್ಬಿಡೋಣ ಸರ್. ಮಗ ರೆಡಿ ಮಗ, ಅರ್ಜೆಂಟ್ 1 ಲಕ್ಷ ಕಾಸು ಬೇಕಾಗಿತ್ತು. ಅಪ್ಪಾಜಿ ನಿಂಗೆ ಯಾವ ತರ ಇಲ್ಲ ಅಂದಿದ್ದೀನಾ, ಆದ್ರೆ ಇವಾಗ ಹೇಳ್ತಾ ಇದೀನಿ ಇಲ್ಲ. ಅದೇ ರಿಯಾಕ್ಷನ್ ಬಿಟ್ಟಿಲ್ಲ. ಈ ತರದ್ದು ಎಲಿಮೆಂಟ್ಸ್ಗಳು ಸಿನಿಮಾದ ಪೂರ್ತಿ ಇರುತ್ತೆ ಸರ್. 100% ಅದೇ ಇರುತ್ತೆ. ಮಧ್ಯದಲ್ಲಿ ಸಣ್ಣ ಪುಟ್ಟ ಕತೆ ಇರುತ್ತೆ. ಅದೇ ಜೊತೆ ಒಂದು ಎಮೋಷನ್ ಇರುತ್ತೆ. ಎಮೋಷನ್ ಜೊತೆ ಒಂದು ಪಂಚಿಗೆ ನೀವು ನಗ್ತಾ ಇರ್ತೀರಾ, ನಗ್ತಾ ಇರ್ಬೇಕಾದ್ರೆ ಅದಿನ್ನು ಫುಲ್ ಆಗಿರಲ್ಲ ನಗೋದು. ಅಷ್ಟೊತ್ತಿಗೆ ಇನ್ನೊಂದು ಪಂಚ್. ಹೆಂಗೆ ಅಂದ್ರೆ ನಿಲ್ಸು ಸಿನಿಮಾ ನಿಲ್ಸು ಅನ್ಬೇಕು. ಅಯ್ಯೋ
ಒಂದ್ ಸೆಕೆಂಡ್ ಅದು ಹೆಂಗೆ ನಗು ನತ್ತಿಗೆ ಇರುತ್ತೆ. ಸೊ ಹಂಗಾಗಿ ಎತ್ತಿಗೆ ಕಿತ್ತಾಗೆ ಎಲ್ಲ ಇರುತ್ತೆ. ನಾವಿಬ್ರು ಮಾಡ್ತಾವ ಇವ್ರ ದಂಡ ಎಲ್ಲ ಐತಲ್ಲ ಅದ್ ಮಾಡಿ ಯಾವ್ದು ಸ್ಪರ್ಮ ಆಟೋಗ್ರಾಫ್ ಸರ್ ಆಟೋಗ್ರಾಫ್ ಸರ್ ನಿಮ್ ತರಲ್ವಾ ಅಲ್ಲಿ So, ಈ ತರದ್ದು ಕೂಡ ತುಂಬಾನೇ ನೋಡ್ಬೋದು ನಾವು ಡೈಲಾಗ್ಸ್. ಸರಿ, ಇವಾಗ ಟ್ರೈಲರ್ ನೋಡಿದ್ರೆ ಸಾಕಷ್ಟು ಅಂದ್ರೆ ಕಾಮಿಡಿಯ ಜೊತೆಗೆ ಕೆಲವೊಂದಷ್ಟು ಜೀವನದ ಅಂಶಗಳು ಕೂಡ ಅಲ್ಲಿ ಎದ್ದು ಕಾಣಿಸುತ್ತೆ. ಸೊ ಅದನ್ನು ಕೂಡ ಹೇಳಕ್ ಕೊಟ್ಟಿದ್ದೀರಾ ಅಂತ ನೀವು? ಎದ್ದು ಕಾಣಿಸ್ತಾ ಇದೆ, ಎದ್ಬಿಟ್ಟು ಹೇಳು. ಅಲ್ಲ, ಕೂತ್ಕೊಂಡು ಹೇಳಿ, ಪರವಾಗಿಲ್ಲ. ಕೂತ್ಕೊಂಡು ಹೇಳ ಸರ್. ಅಂದ್ರೆ ಹೌದು, ನೀವೇನ್ ಹೇಳ್ತಾ ಇದೀರ ಆ ಪಾಯಿಂಟ್ ಕರೆಕ್ಟು. ಕಾಮಿಡಿ ಜೊತೆಗೆ ಒಂದು ತಂದೆ ತಾಯಿ ವ್ಯಾಲ್ಯೂಸ್ ಗೊತ್ತಿಲ್ಲದೆ ಸ್ಟೂಡೆಂಟ್ಸು ಮಕ್ಳುಗಳು ಏನು ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಾರೆ, ಕಾಲೇಜ್ ಲೈಫ್ಗಳನ್ನ ಹೆಂಗೆ ಸ್ಪಾಯಿಲ್ ಮಾಡ್ಕೊತಾರೆ, ಅವ್ರ ಅಪ್ಪ ಅಮ್ಮ ಬೀಳ್ತಿರೋ ಕಷ್ಟಗಳ ಬಗ್ಗೆ ಗೊತ್ತಿಲ್ಲದೆ. ಸೊ ಆ ವಿಷಯನೂ ಕೂಡ ಸಿನಿಮಾದ ಮೂಲ ಕತೆ ಅದೇ, ಅದನ್ನ ಒಂದು ಕಾಮಿಡಿಯಾಗಿ ಹೇಳೋ ಒಂದು ಪ್ರಯತ್ನ ಮಾಡಿದೀವಿ ಸರ್. ಚೇತನ್ ಸರ್ ಸರ್ ಸೈಲೆಂಟ್ ಆಗ್ಬಿಟ್ರಿ. ಇಲ್ಲ ಮಾತಾಡ್ಲಿ ಅಂತ. ಸರ್, ಇವಾಗ ನಿಮ್ ಅಂದ್ರೆ ನೀವು ಪ್ರತಿ ಸಿನಿಮಾದ ಯಂಗ್ಸ್ಟರ್ಸ್ಗೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ಸೀನಿಯರ್ ಆಕ್ಟರ್ ಅವರು. ಪ್ರತಿ ಸಿನಿಮಾದಲ್ಲೂ ಕೂಡ ನಿಮ್ದೊಂದು ಒಳ್ಳೆಯ ಒಂದು ಕಾಮಿಡಿಯನ್ನು ನಾವು ಎಂಜಾಯ್ ಮಾಡಿದೀವಿ. ಸೊ ಇದ್ರಲ್ಲೂ ಕೂಡ ಅದೇ ತರ ಇರುತ್ತೆ ಅಂತ ನಾನು ಕೂಡ ಅನ್ಕೊಂಡಿದೀನಿ. ಖಂಡಿತ ಅದರಲ್ಲಿ ಬ್ಯಾಂಗ್ ಆಗಿರುತ್ತೆ. ಬ್ಯಾಂಗ್ ಅಂದ್ರೆ ಯಾವ ತರ ಇರುತ್ತೆ? ಬಂದು ಒಂದ್ 2-3 ಸೀನು ಬ್ಲಾಸ್ಟ್ ಮಾಡ್ಬಿಟ್ಟು ಹೋಗೋ ತರ, ಅಂದ್ರೆ ಒಂದು ಪ್ಲೇನ್ ಆಗಿ ಹೋಗ್ತಾರೆ. ಕಾಮಿಡಿ ಇದರ ಕಾಮಿಡಿ ಕಂಪ್ಲೀಟ್ ಸಿನಿಮಾ ಇದೆ. ಕಾಮಿಡಿ ಹೋಗ್ತಾರೆ, ಒಂದು ಚಿಕ್ಕ ಪೀಕ್ ಬಂದು ಫುಲ್ ನಗ್ಸಿ ಎಂಜಾಯ್ ಮಾಡಿಸಿ ಹೋಗುವಂತ ಒಂದು ಕ್ಯಾರೆಕ್ಟರ್. ಕರ್ಸಿಲ್ವಾ 300 ಜನ ಜೂನಿಯರ್ಸ್ನ? ಇವ್ರ ಸೀನ್ಗೆ ಎಷ್ಟು ಹಾಕಿರೋದು? ಅಂದ್ರೆ ನನ್ಗೆ ಪರ್ಟಿಕ್ಯುಲರ್ ಆಗಿ ಒಂದು ಇದ್ರಲ್ಲಿ ಇರೋಷ್ಟು ಬಿಲ್ಡಪ್ ಮತ್ತೆ ಯಾವ ಸಿನಿಮಾದಲ್ಲಿ ಇರ್ಲಿಲ್ಲ. ಅಷ್ಟು ಬಿಲ್ಡಪ್ ಸೀನು, ಎಂಟ್ರಿ ಅಂದ್ರೆ ಸಪ್ರೇಟ್ ಹೀರೋ ಒಂದು ಎಂಟ್ರಿ ಇರುತ್ತಲ್ಲ, ಆ ತರ ಹೀರೋ ಎಂಟ್ರಿ. ಇಲ್ಲ, ನಿಮ್ಗೆ ಇರೋದು ಹೀರೋಗೆ ಎಂಟ್ರಿ. ಹೀರೋ ಎಂಟ್ರಿ ಸಿಂಪಲ್ ಆಗಿದೆ ಆಕ್ಚುಲಿ. ಆ ಹೀರೋ ಎಂಟ್ರಿ ತರ ಈ ಕಾಮಿಡಿಯನ್ಗೆ ಒಂದು ಸ್ಪೆಷಲ್ ಆಗಿ ಎಂಟ್ರಿ ಇದೆ. ಓ ಸಕ್ಕತ್ ಭಯಂಕರ. ಯಾರ್ ಬರ್ತಾರಪ್ಪ ಅಂತ ನೋಡಿದ್ರೆ ಅಣ್ಣ ಆತರ ಎಂಟ್ರಿ. ಈಗ ಗಿಲ್ಲಿಗೆ ಹೆಂಗೆ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿ ಬಿಲ್ಡಪ್ ಅದು ನಡೀತಾ ಇದೆಯೋ, ಅದು ಫಿಲಮ್ ಅಲ್ಲಿ ನನಗೆ ಆ ಪರ್ಟಿಕ್ಯುಲರ್ ಸೀನ್ ಅಲ್ಲಿ ಸೀಕ್ವೆನ್ಸ್ ಅಲ್ಲಿ ಕಟ್ಔಟ್ಸ್. ಅಂದ್ರೆ ಸಿನಿಮಾದಲ್ಲಿ ಏನಾದ್ರು ಎಲೆಕ್ಷನ್ಗೆ ನಿಂತ್ಕೊಂತೀರಾ? ಬ್ಯಾನರ್ ಕಟ್ಔಟ್ಸ್ ಅಂದ್ರೆ? ಇಲ್ಲ, ಅವರೇ ಗೆಸ್ಟ್ ಸಿನಿಮಾಗೆ. ಅವರು ಇದು ಗೆಸ್ಟ್ ಅಪಿಯರೆನ್ಸ್, ಸ್ಪೆಷಲ್ ರೋಲ್. ಗೆಸ್ಟ್ ಅಪಿಯರೆನ್ಸ್ ಆಗಿ ಚೆನ್ನಾಗಿದೆ ಸರ್. ಸಖತ್ ಕ್ಯಾರೆಕ್ಟರ್ ಬ್ಲಾಸ್ಟ್ ಮಾಡ್ಬಿಟ್ಟಿದ್ದಾರೆ, ಸಖತ್ತಾಗಿ ಬರ್ದಿದ್ದಾರೆ. ಸರ್, ಟ್ರೈಲರ್ ಅಲ್ಲೇ ಒಂದು ಕಿಕ್ ಕೊಟ್ಟಿದ್ದೀರಾ. ಸೊ ಸಿನಿಮಾದಲ್ಲಿ ಇನ್ನು ಸಿನಿಮಾ ಪೂರ್ತಿ ಯಾವ ರೀತಿ ಇರುತ್ತೆ ಅಂತ ನಿಮ್ದು ಒಂದು ಪಾತ್ರ? ಸರ್ ಅದೊಂದು ಏನಂದ್ರೆ, ಅದು ಟ್ರೈಲರ್ ತೋರಿಸಿರೋದು ಚಿಕ್ಕ ಒಂದು ಜಲಕ್ ಅಷ್ಟೇ ನಮ್ ಸೀನ್ದು. ನೀವು ಇನ್ನ ಪೀಕ್ ಲೆವೆಲ್ ಅಲ್ಲಿ ನಗ್ತೀರಾ. ಅಂದ್ರೆ ಆ ಸೀನ್ ಜಸ್ಟ್ ಟ್ರೈಲರ್ ಜಸ್ಟ್ ಚಿಕ್ಕದಾಗ ಒಂದು ಎಳೆ ಬಿಟ್ಕೊಟ್ಟಿದ್ದಾರೆ ಅಷ್ಟೇ ಡೈರೆಕ್ಟ್ರು. ನೀವು ಆತರ ಅದಕ್ಕಿಂತ ಜಾಸ್ತಿ ಎಲಿವೇಶನ್ ಕಾಮಿಡಿ ಇರೋ ಸೀನ್ಗಳು ಬೇಜಾನ್ ಇದಾವೆ ಸಿನಿಮಾದಲ್ಲಿ. ಅದು 100% ಇದೆ ಹೇಳ್ತೀನಿ. ಇನ್ನೊಂದು ಟ್ರಾಫಿಕ್ ಪೊಲೀಸ್ ಸೀನ್ ಐತೆ, ಅದಂತೂ ನೀವು ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ತೀರಾ. ಯಾವ ರೀತಿ ಇರುತ್ತೆ ಸರ್? ಎಲ್ಲ ಹೇಳ್ಬಿಡ್ತೀವಿ, ಇಲ್ಲ ಆಲ್ರೆಡಿ 4 ಡೈಲಾಗ್ ಹೇಳಿದೀವಿ ಅಂತ ಹೇಳ್ತೀನಿ. ಅದಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಷ್ಟೇ, ಪೀಕ್ ಲೆವೆಲ್ ನಗ್ತೀರಾ. ಸುಧಾಕರ್ ಏನ್ ಅನ್ಸುತ್ತೆ ಗೊತ್ತಾ, ಆ ಸೀನ್ಗಳೆಲ್ಲ ನೋಡಿದಾಗ, ಇಡೀ ಸಿನಿಮಾದಲ್ಲಿರೋ ಸೀನ್ಗಳೆಲ್ಲ ನೋಡಿದಾಗ ಈ ತರನು ಯೋಚನೆ ಮಾಡ್ಬೋದ ಡೈರೆಕ್ಟರ್ ಆದವರು ಕಾಮಿಡಿಗೆ ಅಂತ ಅನ್ಕೊಂತೀರಾ? ಸರ್, ನನಗೆ ಈ ಟ್ರೈಲರ್ ನೋಡಿದಾಗ ನನಗೆ ಕೆಲವೊಂದಷ್ಟು ಹಿಂದೆ ಅಂದ್ರೆ ಫ್ರೆಂಡ್ಸ್ ಇರ್ಬೋದು, ಈ ತರದೆಲ್ಲ ಸಿನಿಮಾಗಳು ಅದ್ರಗಿಂತ ಮಜಾ ಕೊಡೋ ಸಿನಿಮಾ ಆಗಿರುತ್ತೆ ಅಂತ ನಾನು ಕೂಡ ಅನ್ಕೊಂಡೆ ಆ ಒಂದು ಟ್ರೈಲರ್ ಅಲ್ಲೇ. ಹಾ ಸರ್, ಅಂದ್ರೆ ಆ ಜಾನರ್ ಸಿನಿಮಾಗಳು ಯಾರ್ಯಾರು ಇಷ್ಟಪಡ್ತಿದ್ರಲ್ಲ, ಒಂದು ಕಾಮಿಡಿ ಫನ್, ಒಂದು ಜಾಲಿ ಸಿನಿಮಾ, ಏನು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ, ಖುಷಿಯಾಗಿ 2 ಅವರ್ ಎಂಜಾಯ್ ಮಾಡ್ಕೊಂಡ್ ಬರೋ ಅಂತ ಸಿನಿಮಾ, ಆ ತರ ಸಿನಿಮಾ ನಮ್ಮ ಸಿನಿಮಾ ಆಗಿರುತ್ತೆ ಸರ್. ಸರ್, ಫುಲ್ ಜೋಶ್ ಕಮ್ಮಿ ಆಗ್ಬಿಡಿದೆ ಸರ್. ಊಟ ಮಾಮ ಅಂತ ಮಾಮ ಅಂದಿಲ್ಲಪ್ಪ, ಮಾಮ ಸೇಮ್ ಅಂತ. ಕುಳಿತಿರುವೆ ಊಟಕ್ಕೆ ಬಂತ? ಇಲ್ಲ ನಾನೇನಿಲ್ಲ. ಮಾಮ ಕಾದು ಅದೇ ಬ್ರೋ, ಗಣೇಶ್ ಸರ್ ಚೆನ್ನಾಗಿರುತ್ತೆ ಅವರು ಅವಳು ಅಂತೆ. ಸಾಂಗಲ್ಲಿ ಸರ್, ಇವಾಗ ಸಿನಿಮಾದಲ್ಲಿ ಇಲ್ಲೇ ಈ ತರ ಕ್ವಾಟ್ಲೆ ಕೊಡ್ತಿದ್ರೆ, ಸೊ ಸಿನಿಮಾದಲ್ಲಿ ಯಾವ ರೀತಿ ಕ್ವಾಟ್ಲೆ ಕೊಟ್ಟಿರ್ತೀರಿ ಅಂತ ನೀವು ಅದೇ ಕ್ವಶನ್ ಕೇಳ್ತಿದ್ರೆ ಕೇಳಿದ್ದೆ. ಇಲ್ಲ ಕೇಳಿಲ್ಲ, ನೀವು ಕ್ವಶನ್ ಕೇಳಿಲ್ಲ ಸರ್ ನಾನು. ಗೊತ್ತಾ ಸರ್, ಆಕ್ಚುಲಿ ಆಗ್ತಾ ಇರೋ ಕಾಮಿಡಿ ಅಲ್ಲಿ
ಸ್ಕ್ರಿಪ್ಟ್ ಅಲ್ಲಿ ಇನ್ನ ಆಡ್ ಮಾಡಿ ರೆಡಿಯಾಗಿ ರಿಹರ್ಸಲ್ಸ್ ಮಾಡಿ ಮತ್ತೆ ಕೆಮಿಸ್ಟ್ರಿ ವರ್ಕೌಟ್ ಮಾಡ್ಕೊಂಡು ಮಾಡಿರೋದು. ಮತ್ತೆ ಮ್ಯೂಸಿಕ್ ಎಲ್ಲ ಬಿದ್ದಾಗಂತೂ ನೆಕ್ಸ್ಟ್ ಲೆವೆಲ್ ಅನ್ಸುತ್ತೆ ಸರ್ ಕಾಮಿಡಿ. ಯಾವ್ದೋ ಒಂದ್ ಶಾರ್ಟ್ ಫಿಲಮ್ ಮಾಡಿ 10 ಮಿಲಿಯನ್ ನೋಡಿದವರಲ್ಲ, 10 ಶಾರ್ಟ್ ಫಿಲಮ್ 10 ಮಿಲಿಯನ್ ಹೊಡಿಯುತ್ತೆ. ಹಣ ಇದು ಅವತ್ತು ಹೇಳಿದ್ರೆ ಫಸ್ಟ್ ಇಂದಾನೆ ಹೇಳ್ಕೊಂಬರೋದು ಯಾವ್ದಾದ್ರು ಮೇನ್ ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬೇಕಂದ್ರೆ ಲಾಸ್ಟ್ ಇಂಟರ್ವ್ಯೂ ಹೇಳ್ತಾ ಇದ್ಯಾ? ಅಲ್ಲ ಊಟ ಬೇರೆ ಮಾಡಿಲ್ಲಪ್ಪ, ಡಲ್ಲಾಗ್ ಬಿಡಿದ್ರಿ ಸರ್. Actually ನೆನ್ನೆ ಹೇಳೋಣ ಅನ್ಕೊಂಡೆ, ಅಂದ್ರೆ ಯೂಶಲಿ ಸ್ಟೇಜ್ ಮೇಲೆ ಶಾರ್ಟ್ ಫಿಲಮ್ ಮಾಡೋರು ಏನ್ ಮಾಡ್ತಾರ ಅಂತ ಕೆಲವೊಂದ್ ಕಡೆ ನಂಗೆ ಬಿಬಿನೇ ರೈಸ್ ಆಗ್ಬಿಟ್ಟಿರ್ತದೆ. ಗೆದ್ದಿರೋನ್ ಹೇಳಿರಲ್ಲ, ಆಮೇಲೆ ಪಾಪ ಅನ್ಕೊಂಡಿದ್ದಾನೆ ಕೆಲವೊಂದು ಎತ್ತು ಹೋಗಿಲ್ಲ ಅದಕ್ಕೆ ಏನಾರ ಹಂಗ ಹೇಳ್ಬಾರ್ದು ಅಂತ. ಇಲ್ಲ 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 25 ಮಿಲಿಯನ್ ಯಾರು ಅಲ್ಲ ಅಲ್ಲ ಹಂಗ್ ಮಿಲಿಯನ್ ಹಂಗ್ ಹೇಳ್ಬಾರ್ದು, ಅದನ್ನ ಒಂಚೂರು ಕರೆಕ್ಷನ್ ಮಾಡ್ಕೋಬಹುದು. ಏನೋ ಯಾವ್ದೋ ಒಂದ್ ವಿಡಿಯೋನ 10 ಮಿಲಿಯನ್ ನೋಡ್ದಿರೋರಲ್ಲ, ಮಾಡಿರೋ 10 ಶಾರ್ಟ್ ಫಿಲಮ್ ಮಿಲಿಯನ್ ನೋಡ್ದಿರೋರು ಹಂಗ್ ಹೇಳ್ಬೋದಲ್ಲ, ಎಲ್ಲ ಮಿಲಿಯನ್ ಹೋಗಿರ್ತಾವಲ್ಲ. ಅಲ್ಲ ನಾನು ಎಲ್ಲರದ್ದು ಸೇರ್ಸಿ ಹೇಳ್ದೆ, ನಂದೊಬ್ಬಂದು ಹೇಳಿಲ್ಲ, ನಂದೊಬ್ಬಂದಿರೋದು ಹೇಳ್ದೆ. ಓಕೆ ಹಂಗಾದ್ರೆ ಓಕೆ. ನಂದಿನೇನು ½ ಸೆಂಚುರಿ ಆಯ್ತು ಹತ್ರ ಶಾರ್ಟ್ ಫಿಲಮ್ಸ್. ಎಷ್ಟಾಯ್ತು? 47 ಆಯ್ತು, ಇನ್ನು 3 ರಿಲೀಸ್ ರೆಡಿ ಅವೆ. ಓ 50 ಯಾವ್ದು 50th ಶಾರ್ಟ್ ಫಿಲಮ್? ಅದೇ ಮೋಸ್ಟ್ಲಿ ಮೊಯ್ದು ಸರಿ ಎರಡಿಕೊಂಡು ಶೂಟ್ ಮಾಡಿಕೊಂಡಂಗೆ. ಏನಕ್ಕೆ ಅದು? 50ನೇ ಶಾರ್ಟ್ ಫಿಲಮ್ಗೆ ಗೌರವ ಸಂಭ್ರಮ ಗೌರವ್